ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ. ಇವತ್ತು ನಾವು ಬೆಳ್ಳುಳ್ಳಿ ಮಂಡಕ್ಕಿ ಅಥವಾ ಬೆಳ್ಳುಳ್ಳಿ ಚುರುಮುರಿ ಅಂತ ಹೇಳ್ತೀವಲ್ಲ, ಸೊ ಅದನ್ನು ಮಾಡೋಣ. ಈ ಬೇಸಿಗೆಗಂತೂ ಊಟ ಹೋಗೋದಿಲ್ಲ, ನೀರು ತುಂಬ ಬೇಕು, ಜ್ಯೂಸ್ ಬೇಕು ಅನಿಸುತ್ತೆ. ಮಧ್ಯಾಹ್ನಕ್ಕಂತೂ ಊಟನೇ ಬೇಡ ಅನಿಸುತ್ತೆ, ಸಂಜೆ ಬೇಗ ಹಸಿವಾಗ್ಬಿಡುತ್ತೆ ಅಲ್ವಾ. ಸೊ ಆ ಟೈಮಲ್ಲಿ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಈ ರೀತಿ ಮಂಡಕ್ಕಿನ ಹಚ್ಕೊಂಡು ನಾವು ತಿನ್ಬೋದು. ಇದ್ರ ಜೊತೆ ಮೊಸರು, ಮಜ್ಜಿಗೆ ಏನಾದರೂ ಹಾಕ್ಕೊಂಡು ತಿಂದರೆ ಸಖತ್ ರುಚಿ ಇರುತ್ತೆ. ಸೊ ನೋಡಿ, ಮೊದಲು ಎಣ್ಣೆ ಕಾಸೋಕ್ಕೆ ಇಡೋಣ. ಅದಕ್ಕೆ ಜೀರಿಗೆ, ಸಾಸಿವೆ ಚಟ್ಪಟ್ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಅದನ್ನು ಜಜ್ಜಿ ಹಾಕ್ಕೋಬೇಕು. ಅಂದ್ರೇ ಅದು ರುಚಿ, ಆ ಬೆಳ್ಳುಳ್ಳಿ ಫ್ಲೇವರ್ ಬಿಡುತ್ತೆ. ಅದಕ್ಕೇ ಬೆಳ್ಳುಳ್ಳಿ ಮಂಡಕ್ಕಿ ಅಂತ ಹೇಳೋದು. ಆನಂತರ ನಾವು ಶೇಂಗಾನ ಹಾಕ್ಕೊಂಡು ಅದು ಕೂಡ ಕೆಂಪಗೆ ಫ್ರೈ ಆಗಬೇಕು. ಅದು ಕೆಂಪಗಾದಮೇಲೆ ಪುಟಾಣಿನ ಹಾಕ್ಕೋಬೇಕು. ನೋಡಿ, ಈ ರೀತಿ ಪುಟಾಣಿನ ಹಾಕ್ಕೊಂಡು ಚೆನ್ನಾಗಿ ಎಲ್ಲವೂ ಕರೆದ ಮೇಲೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಗ್ಯಾಸ್ನ ಆಫ್ ಮಾಡಿಬಿಡಿ. ಯಾಕೆಂದರೆ ಇನ್ನು ಉಳಿದಿರ್ತಕ್ಕಂಥದ್ದೆಲ್ಲ ಅದೇ ಒಂದು ಬಿಸಿಲೇ ಕರೆದ್ರೆ ಸಾಕು. ಇದೇ ಇದ್ರ ಸೀಕ್ರೆಟು. ಯಾಕೆಂದರೆ ನಾವೆಲ್ಲ ಗ್ಯಾಸ್ ಹಾಕ್ಕೊಂಡೇ ನಾವು ಖಾರದ ಪುಡಿ ಎಲ್ಲ ಹಾಕ್ಬಿಟ್ರೆ ಸ್ವಲ್ಪ ಹೊತ್ತದಂಗೆ ಆಗಿಬಿಡುತ್ತೆ. ಹಾಗಾಗಿ ಗ್ಯಾಸ್ನ ಆಫ್ ಮಾಡಿ ಅದೇ ಬಿಸಿಲೇ ನಾವು ಅರಿಶಿಣ ಪುಡಿ ಮತ್ತು ಖಾರ ನೋಡ್ಕೊಂಡು ಖಾರ ಹಾಕ್ಕೊಳ್ಳಿ. ಯಾಕೆಂದರೆ ಈ ಬಿಸಿಲಿಗೆ ಖಾರ ಮಸಾಲೆ ಏನು ಬೇಡ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಖಾರದ ಪುಡಿ, ನಂತರ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋಣ. ಯಾಕೆಂದರೆ ಸಕ್ಕರೆ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ಇದು ಬೇಕಿದ್ರೆ ಹಾಕ್ಕೋಬೋದು, ಬೇಡ ಅಂದರೆ ಬಿಡ್ಬೋದು. ಸೊ ಹೀಗೆ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಮಂಡಕ್ಕಿನ ಹಾಕ್ಕೊಂಡು ಚಿಕ್ಕದಾಗಿ, ಅಂದರೆ ಸಣ್ಣ ಉರಿಲಿ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಮಂಡಕ್ಕಿನ ಬಿಸಿ ಮಾಡ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಜೋರು ಉರಿನ ಇಡಬಾರ್ದು, ಯಾಕಂದರೆ ಹೊತ್ತು ಬಿಡುತ್ತೆ, ಇಲ್ಲಾಂದರೆ ಮಂಡಕ್ಕಿ ಕಪ್ಪಾಗಿಬಿಡುತ್ತೆ. ಹೀಗೆ ನಿಧಾನಕ್ಕೆ ನಾವು ಮಂಡಕ್ಕಿನ ಕಲಿಸ್ಕೋಬೇಕು. ಆ ಬಿಸಿಲೇ ಚೆನ್ನಾಗಿ ಕುರುಕುರು ಅಂದ್ಬಿಡುತ್ತೆ. ಹೀಗೆ ಬೆಳ್ಳುಳ್ಳಿ ಮಂಡಕ್ಕಿ ರೆಡಿ ಆಗುತ್ತೆ. ಇದನ್ನು ಹಸಿ ಈರುಳ್ಳಿ ಅಥವಾ ಮೊಸರು ಅಥವಾ ಮಜ್ಜಿಗೆಲಿ ಹಾಕ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ರುಚಿಯಾಗುತ್ತೆ. ನೀವು ಟ್ರೈ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದ.